ನಮಗಿರುವ ಸೆಲ್ಫ್ ಇಮೇಜ್ ಹಾಗೇನೆ ನಮಗಿರುವ ಹವ್ಯಾಸಗಳು ಎರಡಕ್ಕೂ ತುಂಬಾ ಸಂಬಂಧ ಅನ್ನೋದು ಇದೆ. ನಮ್ಮ ಹವ್ಯಾಸಗಳು ಬದಲಾದ್ರೆ ನಮ್ಮ ಸೆಲ್ಫ್ ಇಮೇಜ್ ಅನ್ನೋದು ಬದಲಾಗುತ್ತೆ. ನಮ್ಮ ಸೆಲ್ಫ್ ಇಮೇಜ್ ಬದಲಾದ್ರೆ ನಮ್ಮ ಹವ್ಯಾಸಗಳು ಕೂಡ ಬದಲಾಗ್ತವೆ. ಇದು ಸೈಕೋ ಸೈಬರ್ನೆಟಿಕ್ಸ್ ಅನ್ನೋ ಪುಸ್ತಕದ ಮೇಲೆ ಪಾರ್ಟ್ 3 ವಿಡಿಯೋ, ಹಾಗೇನೆ ಇದೆ ಲಾಸ್ಟ್ ವಿಡಿಯೋ. ಲೇಖಕರು ಏನಂತಿದ್ದಾರೆ ಅಂದ್ರೆ, ನಾವು ಹೇಗೆ ಮೈ ಮೇಲೆ ಬಟ್ಟೆಗಳನ್ನ ಹಾಕೊಂಡಿದೀವೋ ಹಾಗೇನೆ ನಮ್ಮ ಪರ್ಸನಾಲಿಟಿ ಮೇಲೆ ಹವ್ಯಾಸಗಳನ್ನ ಬಟ್ಟೆಗಳ ರೀತಿ ಹಾಕೊಳ್ತಿದೀವಿ. ಅವು ತುಂಬಾ ಫಿಟ್ ಆಗ್ತವೆ. ಆದ್ದರಿಂದ ನಮ್ಮ ಹವ್ಯಾಸಗಳಿಂದ ನಮ್ಮ ಪರ್ಸನಾಲಿಟಿ ಡಿಫೈನ್ ಆಗುತ್ತೆ. ನಾವು ಅಂದುಕೊಂಡ್ರೆ ನಮಗಿರುವ ಹವ್ಯಾಸಗಳನ್ನ ಬದಲಾಯಿಸಿಕೊಂಡು ನಮ್ಮ ಸೆಲ್ಫ್ ಇಮೇಜ್ ನ ಕೂಡ ಬದಲಾಯಿಸಿಕೊಳ್ಳಬಹುದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನೀವು ನಿಮ್ಮ ಪರ್ಸನಾಲಿಟಿಯನ್ನ ಬದಲಾಯಿಸಿಕೊಳ್ಬೇಕು ಅಂತ ಅಂದುಕೊಂಡ್ರೆ ಮೊದಲು ನಿಮ್ಮ ಹವ್ಯಾಸಗಳನ್ನ ಬದಲಾಯಿಸಿಕೊಳ್ಬೇಕು. ಸೊ ಇವಾಗ ನಿಮಗೆ ಯಾವ ಹವ್ಯಾಸಗಳನ್ನ ಬದಲಾಯಿಸಿಕೊಳ್ಬೇಕು, ಯಾವ ಹವ್ಯಾಸಗಳನ್ನ ಅಳವಡಿಸಿಕೊಳ್ಬೇಕು ನೀವು ಡಿಸೈಡ್ ಮಾಡಿ. ಆಟೋಮೆಟಿಕ್ ಆಗಿ ನಿಮ್ಮ ಪರ್ಸನಾಲಿಟಿ ಅನ್ನೋದು ಇಂಪ್ರೂವ್ ಆಗುತ್ತೆ. ನೀವು ಯಾವಾಗ್ಲೂ ಈ ವಿಷಯವನ್ನ ನೆನ್ಪಿಟ್ಕೊಳ್ಳಿ, ನಾವು ಯಾರು ಅನ್ನೋದು ನಾವು ನಿರಂತರವಾಗಿ ಮಾಡೋ ಕೆಲಸದ ಮೇಲೆ ಆಧಾರವಾಗಿ ಇರುತ್ತೆ. ನಿಮ್ಮಲ್ಲಿರುವ ಒಳ್ಳೆಯತನ, ದೊಡ್ಡತನ ನೀವು ಮಾಡೋ ಕೆಲಸದ ಮೇಲೆ ಅಲ್ಲ, ನಿಮ್ಮ ಹವ್ಯಾಸಗಳ ಮೇಲೆ ಆಧಾರವಾಗಿ ಇರುತ್ತೆ. ನಿಮ್ಮ ಹವ್ಯಾಸಗಳೇ ನಿಮ್ಮ ಕೆಲಸಗಳನ್ನ ನಿರ್ಧರಿಸುತ್ತವೆ. ನೀವು ಮಾಡೋ ಕೆಲಸ ನಿಮ್ಮ ಕ್ಯಾರೆಕ್ಟರ್ನ ಹಾಗೂ ನಿಮ್ಮ ಪರ್ಸನಾಲಿಟಿಯನ್ನ ಡಿಫೈನ್ ಮಾಡ್ತವೆ. ನಮ್ಮ ಬಾಡಿ ಹಾಗೂ ನಮ್ಮ ಮೈಂಡ್ ಸೆಟ್ ಅನ್ನೋದು ಯಾವಾಗ್ಲೂ ಏನೋ ಒಂದು ಸಾಧಿಸಬೇಕು ಅನ್ನೋ ತತ್ವದಿಂದ ಕೆಲಸ ಮಾಡ್ತಾ ಇರುತ್ತೆ. ಇದನ್ನೇ ಲೇಖಕರು ವಿ ಆರ್ ಇಂಜಿನಿಯರ್ಡ್ ಹ್ಯಾಸ್ ಗೋಲ್ ಸೀಕಿಂಗ್ ಮೆಕ್ಯಾನಿಸಮ್ ಅಂತ ಅಂದ್ರು. ನಮಗಂತ ಕೆಲವು ಪರ್ಸನಲ್ ಗೋಲ್ಸ್ ಅನ್ನೋದು ಇರಬೇಕು, ನಮಗಂತ ಕೆಲವು ವಿಷಯಗಳ ಮೇಲೆ ಇಂಟ್ರೆಸ್ಟ್ ಇರಬೇಕು. ಅದೇ ವಿಧಾನವಾಗಿ ನಮಗಂತ ಏನೋ ಒಂದು ಸಾಧಿಸಬೇಕು ಅನ್ನೋ ತಪನ ಒಳಗಡೆ ಇರಬೇಕು. ನಮ್ಮನ್ನ ದೇವರು ಈ ವಿಧಾನವಾಗಿನೇ ಡಿಸೈನ್ ಮಾಡಿದಾನೆ ಅಂತ. ಒಂದು ವೇಳೆ ನಮಗೆ ಸೆಲ್ಫ್ ಗೋಲ್ಸ್ ಅನ್ನೋದು ಇಲ್ಲದೆ ಹೋದ್ರೆ ನಮಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಖಾಲಿ ತಿರುಗ್ತೀವಿ ಅಂತ, ಅದರಿಂದ ಏನು ಉಪಯೋಗ ಇಲ್ಲ ಅಂತ ಲೇಖಕರು ವಿವರಿಸಿದ್ದಾರೆ. ನಮ್ಮ ಶರೀರ ಹಾಗೂ ನಮ್ಮ ಮೆದುಳು ಅನ್ನೋದು ನಮಗೆ ಬರುವಂತಹ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೂ ಹಾಗೂ ಅಂದುಕೊಂಡ ಕೆಲಸಗಳನ್ನ ಸಾಧಿಸೋದಕ್ಕೆ ಸರಿಯಾಗಿ ತಯಾರು ಮಾಡಲ್ಪಟ್ಟಿವೆ. ನಮಗೆ ಜೀವನದಲ್ಲಿ ಬರೋ ಅಡೆತಡೆಗಳೆಲ್ಲ ನಾವು ಅಂದುಕೊಂಡ ಗುರಿಗೆ ಸೇರಿಸ್ತವೆ. ಅವನ್ನ ಅಡೆತಡೆಗಳು ಅಂತ ಅಂದುಕೊಳ್ಳದೆ ನಮಗೆ ಬಂದ ಅವಕಾಶಗಳು ಅಂತ ಅನ್ಕೊಂಡು ನಾವು ಅವುಗಳನ್ನ ಎದುರಿಸಬೇಕು. ಮಾಲ್ಸ್ ಅವರು ಏನಂತಿದ್ದಾರೆ ಅಂದ್ರೆ, ಯಾರು ನನ್ನ ಜೀವನ ವೇಸ್ಟ್ ಅಂತ ಅಂದುಕೊಳ್ತಾರೋ ಅವರಿಗೆ ಪರ್ಸನಲ್ ಗೋಲ್ಸ್ ಅನ್ನೋದು ಇರೋದಿಲ್ಲ. ಅವರು ತಪ್ಪುಗಳನ್ನ ಮಾಡೋದಕ್ಕೆ ಭಯ ಪಡ್ತಾರೆ, ಅದಕ್ಕೆ ಆ ವಿಧಾನವಾಗಿ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ನ ಹೇಳ್ತೀನಿ. ನೀವು ಒಂದು ಬೈಕ್ ಮೇಲೆ ಕೂತ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಆ ಬೈಕ್ ಎಲ್ಲಿ ಹೋಗ್ದೇನೆ ಒಂದೇ ಕಡೆ ಇದ್ರೆ ಆ ಬೈಕ್ ನಿಂದ ಉಪಯೋಗ ಏನಿರುತ್ತೆ ಹೇಳಿ? ಬೈಕ್ ಅನ್ನೋದು ನಮ್ಮನ್ನ ಮುಂದಕ್ಕೆ ಕರೆದುಕೊಂಡು ಹೋಗೋದಕ್ಕೆ ತಯಾರು ಮಾಡಿದ್ದು. ಅದನ್ನ ಉಪಯೋಗಿಸದೆ ಒಂದೇ ಕಡೆ ನಿಲ್ಸಿದ್ರೆ ಅದರಿಂದ ಎಷ್ಟು ಉಪಯೋಗ ಇರೋದಿಲ್ವೋ ಅದೇ ವಿಧಾನವಾಗಿ ನಮಗಿರುವ ಶರೀರವನ್ನ ಹಾಗೂ ಈ ಮೆದುಳನ್ನ ನಾವು ಉಪಯೋಗಿಸದೆ ಹೋದ್ರೆ ಯಾವುದೇ ರೀತಿ ಉಪಯೋಗ ಅನ್ನೋದು ಇರೋದಿಲ್ಲ. ಆದ್ರಿಂದ ನಿಮಗಿರುವ ಗೋಲ್ಸ್ ಏನು, ನೀವು ಆ ಗೋಲ್ಸ್ ನ ಸಾಧಿಸೋದಕ್ಕೆ ಏನ್ ಮಾಡ್ತಿದ್ದೀರಾ ನೀವು ಆಲೋಚನೆ ಮಾಡಿ. ಒಂದು ವೇಳೆ ನಿಮಗೆ ಯಾವುದೇ ರೀತಿ ಗೋಲ್ಸ್ ಇಲ್ಲ ಅಂದ್ರೆ ನೀವು ಆ ದಿನದಿಂದಾನೇ ನಿಮಗೆ ಇಷ್ಟವಾದ ವಿಷಯವನ್ನ ಸಾಧಿಸೋದಕ್ಕೆ ಏನ್ ಮಾಡ್ಬೇಕೋ ಅದನ್ನ ನೀವು ಪ್ಲಾನ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಯಾರು ಪರ್ಫೆಕ್ಟ್ ಅಲ್ಲ. ಮನುಷ್ಯ ಆದನು ಪ್ರತಿ ಸಾರಿ 100 ಸಾರಿನೂ ರೈಟ್ ಆಗೋ ಅವಶ್ಯಕತೆ ಇಲ್ಲ. ಯಾವ ಕ್ಯಾರೆಕ್ಟರ್ಗೂ ಯಾವ ಕ್ರಿಕೆಟರ್ಗೂ 100% ಬ್ಯಾಟಿಂಗ್ ಆವರೇಜ್ ಇಲ್ಲ. ಯಾವ ಬೌಲರ್ ಕೂಡ ಪ್ರತಿ ಬೌಲರ್ಗೆ ವಿಕೆಟ್ ಅನ್ನ ತೆಗೆಯೋದಿಲ್ಲ. ಮಾಲ್ಸ್ ಅವರು ಏನಂತಿದ್ದಾರೆ ಅಂದ್ರೆ, ನಾವು ಮಾಡೋ ಪ್ರತಿ ಕೆಲಸದಲ್ಲಿ ನಾವು 3 ಸಾರಿ ರೈಟ್ ಆದ್ರೂ ಅದು ಒಳ್ಳೇದೇ ಅಂತ. ಯಾಕಂದ್ರೆ ರಾಂಗ್ ಮಾಡಿದ್ರೇನೆ ನಮಗೆ ರೈಟ್ ಏನು ಅಂತ ಗೊತ್ತಾಗುತ್ತೆ ಅಲ್ವಾ? ನಾವು ನಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ನಾವು ತಪ್ಪುಗಳನ್ನ ಮಾಡ್ತಾ ಅವುಗಳಿಂದ ಕಲಿತಾ ನಾವು ಹೋಗೋ ದಾರಿಯಲ್ಲಿ ಅಡೆತಡೆಗಳನ್ನ ಎದುರಿಸುತ್ತಾ ಮುಂದಕ್ಕೆ ಹೋಗ್ತಾ ಇರಬೇಕು. ಅದು ಬಿಟ್ಟು ನಾವು ಏನ್ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತೀನಿ, ಏನ್ ಮಾತಾಡಿದ್ರು ಕರೆಕ್ಟ್ ಆಗಿ ಮಾತಾಡ್ತೀನಿ ಅಂತ ಯಾವ್ದು ಕೆಲಸ ಮಾಡದೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನಾವು ಒಂದೇ ಕಡೆ ನಿಂತಿರ್ತೀವಿ. ಲೇಖಕರು ಏನಂತಿದ್ದಾರೆ ಅಂದ್ರೆ, ಸಕ್ಸಸ್ ಇಸ್ ದ ರಿಸಲ್ಟ್ಸ್ ಆಫ್ ಗುಡ್ ಜಡ್ಜ್ಮೆಂಟ್ ಇಸ್ ಆಫ್ಟೆನ್ ದ ರಿಸಲ್ಟ್ಸ್ ಆಫ್ ಬ್ಯಾಡ್ ಜಡ್ಜ್ಮೆಂಟ್. ಮನುಷ್ಯ ಮಾಡೋ ಅತಿ ದೊಡ್ಡ ತಪ್ಪು ಏನಂದ್ರೆ, ತಾನು ತಪ್ಪು ಮಾಡ್ತೀನೇನೋ ಅಂತ ಭಯ ಪಡ್ಕೊಂಡು ಯಾವ ಕೆಲಸವನ್ನ ಮಾಡ್ದೇನೆ ಇರೋದು. ಸೊ ತಪ್ಪೋ ಒಪ್ಪೋ ನೀವು ಏನ್ ಅನ್ಕೊಂಡಿದಿರೋ ಅದನ್ನ ಮಾಡಿ ತಪ್ಪುಗಳಿಂದ ಕಲಿತುಕೊಳ್ಳಿ. ಅಡೆತಡೆಗಳೇನಾದ್ರೂ ಬಂದ್ರೆ ಅವುಗಳನ್ನ ಎದುರಿಸಿ. ಮೆಜಾರಿಟಿ ಮನುಷ್ಯರು ಒಂದು ಸಾರಿ ಅವರಿಗೆ ಸೋಲು ಎದುರಾದ್ರೆ ಅವರಿಂದ ಆಗಲ್ಲ ಅಂತ ಕೈ ಎತ್ಬಿಡ್ತಾರೆ. ನಾವು ಅಂದುಕೊಂಡಿದ್ದು ಸಾಧಿಸಬೇಕಂದ್ರೆ ನಮ್ಮಲ್ಲಿ ತಾಳ್ಮೆ, ಸಹನೆ, ಕೃಷಿ, ಪಟ್ಟುತನ, ಅದಕ್ಕೂ ಮೀರಿ ನಾವು ಅಂದುಕೊಂಡಿದ್ದು ಸಾಧಿಸಬೇಕು ಅನ್ನೋ ಬಲವಾದ ಕೋರಿಕೆ ಅಂದ್ರೆ ಬರ್ನಿಂಗ್ ಡಿಸೈರ್ ಅನ್ನೋದು ಇರಬೇಕು. ನಿಮಗಂತ ಏನಾದ್ರೂ ಗೋಲ್ಸ್ ಇದ್ರೆ ಇವಾಗ್ಲೇ ಅದರ ಮೇಲೆ ಕೆಲಸವನ್ನ ಸ್ಟಾರ್ಟ್ ಮಾಡಿ. ಫೇಲ್ ಆದ್ರೂ ಪರವಾಗಿಲ್ಲ, ಅಸಲಿಗೆ ಸ್ಟಾರ್ಟ್ ಮಾಡದೆ ಹೋದ್ರೆ ನೀವು ಆಲ್ರೆಡಿ ಫೇಲ್ ಆದ ಹಾಗೇನೆ ಲೆಕ್ಕ. ಸೊ ಬೆಟರ್ ಸ್ಟಾರ್ಟ್ ರೈಟ್ ನೌ. ನೀವು ನಿಮ್ಮ ಸಬ್ ಕಾನ್ಶಿಯಸ್ ಪವರ್ನ ನೀವು ಅಂದುಕೊಂಡ ವಿಧಾನದಲ್ಲಿ ಕೆಲಸ ಮಾಡಬೇಕು ಅಂತ ಅಂದುಕೊಂಡ್ರೆ
ಮೊದಲು ನೀವು ಅಂದುಕೊಂಡ ಗಮ್ಯಕ್ಕೆ ಆಲ್ರೆಡಿ ಸೇರಿದ್ದೀರಾ ಅಂತ ನೀವು ಮೊದಲು ಫೀಲ್ ಆಗಿ ಆ ಭಾವನೆಯನ್ನ ವ್ಯಕ್ತಪಡಿಸಿ. ಆ ಸಕ್ಸಸ್ ನಲ್ಲಿ ಇರುವಂತಹ ಆ ಆನಂದವನ್ನ ಫೀಲ್ ಮಾಡಿ, ಆ ಫೀಲಿಂಗ್ ನಲ್ಲಿ ಇರುವಂತಹ ಕಾನ್ಫಿಡೆನ್ಸ್ ನ ಫೀಲ್ ಮಾಡಿ. ಇದಕ್ಕೆ ಸಂಬಂಧಿಸಿದ ಒಂದು ಮೆಂಟಲ್ ಪಿಕ್ಚರ್ ನ ನಿಮ್ಮ ಮೈಂಡ್ ಅಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇವೆಲ್ಲವುಗಳನ್ನ ಕರೆಕ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋಕಾದ್ರೆ ನೀವು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಆಲ್ರೆಡಿ ನಿಮ್ಮ ಸಕ್ಸಸ್ ಡಾಟಾನ ಟ್ರಾನ್ಸ್ಫರ್ ಮಾಡಿದ ಹಾಗೇನೆ ಒಂದು ಸಾರಿ ಈ ಸಕ್ಸಸ್ ಡಾಟಾನ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ರಿಜಿಸ್ಟರ್ ಮಾಡ್ಕೊಂಡ್ರೆ ನೀವು ಇನ್ನು ಮಾಡಬೇಕಾಗಿರೋದು ನೀವು ಅಂದುಕೊಂಡ ಕೆಲಸವನ್ನ ಸ್ಟಾರ್ಟ್ ಮಾಡೋದೊಂದೇ. ಲೇಖಕರು ಏನಂತಿದ್ದಾರೆ ಅಂದ್ರೆ, ವೆನ್ ದ ಫೀಲಿಂಗ್ ಈಸ್ ಸ್ಟ್ರಾಂಗ್ ಯು ಕ್ಯಾನ್ ಲಿಟ್ರಲಿ ಡು ನೋ ರಾಂಗ್. ಕೊನೆಯದಾಗಿ ನಿಮಗೊಂದು ವಿಷಯವನ್ನ ಹೇಳಿ ಈ ವಿಡಿಯೋವನ್ನ ಮುಗಿಸ್ತೀನಿ. ನಾವು ಏನ್ ಬೇಕಾದ್ರೂ ಸಾಧಿಸಬಹುದು, ಅದಕ್ಕೆ ಬೇಕಾಗಿರೋ ಕೆಲಸಗಳ ಮೂಟೆ ಎಲ್ಲ ನಮ್ಮೊಳಗಡೆನೆ ಇದೆ. ಆದ್ರೆ ನಾವು ಮಾಡೋ ತಪ್ಪೇನಂದ್ರೆ ನಮ್ಮ ಔಟ್ಸೈಡ್ ವರ್ಲ್ಡ್ಗೆ ನಾವು ಇನ್ಫ್ಲೂಯೆನ್ಸ್ ಆಗಿ ನಮ್ಮ ಇನ್ಸೈಡ್ ವರ್ಲ್ಡ್ ನಾವು ಬದಲಾಯಿಸಿಕೊಂಡಿದ್ದೀವಿ. ಹಾಗಲ್ಲದೆ ನಮ್ಮ ಇನ್ಸೈಡ್ ಪ್ರಪಂಚವನ್ನ ನಾವು ಕಂಟ್ರೋಲ್ ಮಾಡೋಕಾದ್ರೆ ನಾವು ಔಟ್ಸೈಡ್ ವರ್ಲ್ಡ್ ನ ಆಟೋಮೆಟಿಕ್ ಆಗಿ ಬದಲಾಯಿಸಬಹುದು. ಸೈಕೋ ಸೈಬರ್ನೆಟಿಕ್ಸ್ ಈ ಬುಕ್ ನ ಓದಿದ್ರೆ ನಾವು ನಮ್ಮ ಗೋಲ್ಸ್ ನ ಹೇಗೆ ಸೆಟ್ ಮಾಡ್ಕೊಳ್ಬೇಕು, ಅವುಗಳನ್ನ ಇಮ್ಯಾಜಿನ್ ಹೇಗೆ ಮಾಡಬೇಕು, ನಮ್ಮ ಸಬ್ ಕಾನ್ಸಿಯಸ್ ಪವರ್ ನ ಯಾವ ರೀತಿಯಾಗಿ ಟ್ರೈನ್ ಮಾಡಬೇಕು, ಹಾಗೂ ನಮ್ಮ ಹವ್ಯಾಸಗಳ ಮುಖಾಂತರ ನಮ್ಮ ಸೆಲ್ಫ್ ಇಮೇಜ್ ಹಾಗೂ ನಮ್ಮ ಪರ್ಸನಾಲಿಟಿಯನ್ನ ಹೇಗೆ ಬದಲಾಯಿಸಿಕೊಳ್ಬೇಕು, ನಮ್ಮ ತಪ್ಪುಗಳಿಂದ ನಾವು ಕಲ್ತ್ಕೊಂಡು ಹೇಗೆ ಮುಂದಕ್ಕೆ ಹೆಜ್ಜೆ ಹಾಕಬೇಕು ಅನ್ನೋ ವಿಷಯಗಳ ಮೇಲೆ ತುಂಬಾ ಒಳ್ಳೆಯ ಅವಗಾಹನೆ ಅನ್ನೋದು ಬರುತ್ತೆ. ಈ ಬುಕ್ ನ ನೀವು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಇದಕ್ಕೆ ಕನ್ನಡ ವರ್ಷನ್ ಅಲ್ಲಿ ಬುಕ್ ಇನ್ನೂ ಬಂದಿಲ್ಲ. ನಿಮ್ಗೆ ಕನ್ನಡದಲ್ಲಿ ಬೇಕು ಅಂದ್ರೆ ಈ ವಿಡಿಯೋ ಜೊತೆಗೆ ನಾವು ಇನ್ನೂ 3 ವಿಡಿಯೋಗಳನ್ನ ಮಾಡಿದ್ದೀವಿ, ಅವುಗಳನ್ನ ಮತ್ತೆ ಇನ್ನೊಂದ್ಸಾರಿ ನೋಡಿ. ಇಂಪಾರ್ಟೆಂಟ್ ವಿಷಯಗಳನ್ನೆಲ್ಲ ನಾವು ಕವರ್ ಮಾಡಿದ್ದೀವಿ. ನಿಮಗೆ ಈ ವಿಡಿಯೋದಲ್ಲಿ ಇಷ್ಟ ಆಗಿರೋ ಪಾಯಿಂಟ್ಸ್ ನ ಕೆಳಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.